ಇನ್ನು ವಾಯುವ್ಯ ಸಾರಿಗೆ ಸಂಸ್ಥೆಗೂ ಕೂಡ ತೈಲ ಬೆಲೆ ಏರಿಕೆಯ ಬಿಸಿ ತಟ್ತಾ ಇದೆ. ಈಗಾಗಲೇ ಸಾರ್ವಜನಿಕರು ಅದೇ ರೀತಿಯಾಗಿ ವಿಪಕ್ಷಗಳು ಕೂಡ ಹೋರಾಟವನ್ನ ಮಾಡ್ತಾ ಇದ್ವು. ಈ ನಡುವೆ ವಾಯುವ್ಯ ಸಾರಿಗೆ ಸಂಸ್ಥೆಗೂ ಕೂಡ ತೈಲ ಬೆಲೆಯ ಏರಿಕೆಯ ಬಿಸಿ ತಟ್ಟಿದೆ. ಇನ್ನು ಸಂಸ್ಥೆಗೆ ಪ್ರತಿ ತಿಂಗಳು 3 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆಯಾಗ್ತಾ ಇದೆ. ಪ್ರತಿದಿನ ಅಂದಾಜು 9 ಲಕ್ಷ ರೂಪಾಯಿ ಹೆಚ್ಚುವರಿ ಹೊರೆಯಾಗ್ತಾ ಇದೆ. ಈ 9 ಲಕ್ಷ ರೂಪಾಯಿ ಹೆಚ್ಚುವರಿ ಹೊರೆಯಾಗ್ತಾ ಇರೋದನ್ನ ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ನೋಡಿದ್ರೆ ಪ್ರತಿ ವರ್ಷ 3 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆಯಾಗ್ತಾ ಇದೆ. 22,000 ನೌಕರರ ವೇತನ, ವಾಹನಗಳ ನಿರ್ವಹಣೆಯೂ ಕೂಡ ಇದೀಗ ಕಷ್ಟ ಆಗ್ತಾ ಇದೆ. ಈ ನಡುವೆ ನೌಕರರ ವೇತನ ನೀಡುವಂಥದ್ದು, ವಾಹನಗಳನ್ನು ನಿರ್ವಹಣೆ ಮಾಡುವಂಥದ್ದು ಇದೆಲ್ಲವೂ ಕೂಡ ಕಷ್ಟವಾಗಿ ಪರಿಣಮಿಸ್ತಾ ಇದೆ. ತೈಲ ಬೆಲೆ ಏರಿಕೆಯಿಂದಾಗಿ ಹಲವಾರು ಆರ್ಥಿಕ ಚಟುವಟಿಕೆಗಳಿಗೂ ಕೂಡ ಹೊಡೆತ ಬೀಳ್ತಾ ಇದೆ. ಹುಬ್ಬಳ್ಳಿ, ಧಾರವಾಡ, ಗದಗ, ಹಾವೇರಿ, ಬೆಳಗಾವಿ, ಬಾಗಲಕೋಟೆ ವ್ಯಾಪ್ತಿಯಲ್ಲಿ ಸಾರಿಗೆ ಸಂಸ್ಥೆಗೆ ಬಲವಾದ ಹೊಡೆತ ಬೀಳ್ತಾ ಇದೆ. ಈ ನಡುವೆ ಸ್ತ್ರೀ ಶಕ್ತಿ ಯೋಜನೆ ಜಾರಿ ಮಾಡಿದ ಬಳಿಕ ಬಸ್ಸಿನಲ್ಲಿ ಪ್ರಯಾಣ ಮಾಡುವಂತಹವರ ಸಂಖ್ಯೆ ಕೂಡ ಗಣನೀಯವಾಗಿ ಏರಿಕೆ ಕಂಡುಬಂದಿದೆ. ಈ ನಡುವೆ ಸರ್ಕಾರದ ಆದಾಯ ಕೂಡ ಹೆಚ್ಚಳ ಆಗಿದ್ರೂ ಕೂಡ ತೈಲ ಬೆಲೆ ಏರಿಕೆ ಮಾಡಿರುವಂಥದ್ದು ಸರ್ಕಾರಕ್ಕೂ ಕೂಡ ಬಿಸಿ ಮುಟ್ಟಿಸ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೊಪ್ಪ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ನೋಡಿ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂದರೆ ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಜೀವನಾಡಿ ಅಂತ ಕರಿತೀವಿ. ಇಂತಹ 7 ಜಿಲ್ಲೆಗಳ ಜೀವನಾಡಿಯಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಪ್ರತಿ ದಿನಕ್ಕೆ ಇಲ್ಲಿ ಅಂತಂದರೆ 4,500 ಬಸ್ಗಳು ನಿತ್ಯವಾಗಿ ಸಂಚಾರವನ್ನು ಮಾಡ್ತವೆ. ಈಗಾಗಲೇ ಅಂತಂದರೆ ಒಂದು ಕಡೆ ಸಂಚಾರ ಮಾಡ್ತವೆ. ಪ್ರತಿದಿನ ಈ ಒಂದು ಸಂಸ್ಥೆಯ ನಷ್ಟವನ್ನು ತೆಗೆದುಕೊಂಡಾಗ ಇಲ್ಲಿ ಅಂತಂದರೆ 4 ಲಕ್ಷ ರೂಪಾಯಿ ಇವತ್ತು ಪ್ರತಿದಿನ ಇಲ್ಲಿ ಅಂತಂದರೆ ನಷ್ಟದಲ್ಲಿದೆ. ಇನ್ನು ತಿಂಗಳಲ್ಲಿ ನೋಡಿದಾಗ ಇಲ್ಲಿ ಅಂದರೆ ಈ ಒಂದು ಸಂಸ್ಥೆಗೆ ಇಲ್ಲಿ ಕೋಟ್ಯಾಂತರ ರೂಪಾಯಿ ಇಲ್ಲಿ ಅಂದರೆ ನಷ್ಟವಾಗುತ್ತೆ. ಇದಕ್ಕೆಲ್ಲವೂ ಕಾರಣ ಏನು ಅಂತಂದರೆ ಗ್ಯಾರಂಟಿ ಒಂದು ಕಡೆ ಆದರೆ ಇನ್ನೊಂದು ಕಡೆ ಅಂದರೆ ವಿದ್ಯಾರ್ಥಿಗಳ ಪಾಸ್ ಇರ್ಬೋದು, ಅಂಗವಿಕಲರ ಪಾಸ್ ಇರ್ಬೋದು, ಈ ರೀತಿಯಾಗಿ ಅನೇಕ ಕಾರಣಗಳಿಂದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸಂಪೂರ್ಣವಾಗಿ ಇವತ್ತು ನಷ್ಟದಲ್ಲಿದೆ. ಇನ್ನೊಂದು ಕಡೆ ಅಂತಂದರೆ ಗ್ರಾಮೀಣ ಭಾಗದಲ್ಲಿ ಅಂತಂದರೆ ಏನು ರಸ್ತೆ ಸಂಚಾರ, ರಸ್ತೆ ಸೇವೆಯನ್ನು ಕೊಡಬೇಕು ಆ ಗ್ರಾಮೀಣ ಪ್ರದೇಶಗಳಿಗೆ, ಅದರಿಂದಲೂ ಸಹ ಇವತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ನಷ್ಟದಲ್ಲಿದೆ. ಈಗ ಮತ್ತೊಂದು ಬರೆ ಇವತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ತಂದೊಡ್ಡಿದೆ. ಅದು ಏನು ಅಂತಂದರೆ ಮೊನ್ನೆ ತಾನೇ ರಾಜ್ಯ ಸರ್ಕಾರ ಇಲ್ಲಿ ಅಂತಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿದರ ಪರಿಣಾಮ ಈ ಒಂದು ಬೆಲೆ ಏರಿಕೆ ಏನಿದೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಬರಸಿಡಿಲು ಬಡದಂತಾಗಿದೆ. ಅದು ಯಾವ ಮಟ್ಟಿಗೆ ಅಂತಂದರೆ ಪ್ರತಿ ದಿನಕ್ಕೆ ಇಲ್ಲಿ ಅಂದರೆ ಡೀಸೆಲನ್ನು ಲೆಕ್ಕಾಚಾರವನ್ನು ತೆಗೆದುಕೊಂಡಾಗ ಪ್ರತಿ ದಿನಕ್ಕೆ ಇಲ್ಲಿ ಅಂದರೆ 9 ಲಕ್ಷ ರೂಪಾಯಿ ನಷ್ಟದ ಸುಳಿಯಲ್ಲಿ ಇವತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸಿಲುಕಿಕೊಂಡಿದೆ. ಹೀಗಾಗಿ ಇವತ್ತು ಉತ್ತರ ಕರ್ನಾಟಕದ ಜನರ ಆಗ್ರಹವಿಷ್ಟೇ, ಮೊದಲೇ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇವತ್ತು ಬರೋಬ್ಬರಿ 1,100 ಕೋಟಿ ರೂಪಾಯಿ ಇವತ್ತು ಸಾಲವನ್ನು ಮಾಡಿದೆ. ಅದು ಯಾವ ಮಟ್ಟಿಗೆ ಅಂತಂದರೆ ಆ ಸಾಲ ಯಾವುದಕ್ಕೆ ಮಾಡಿದಂತ ನೋಡಿದಾಗ ಇಲ್ಲಿ ಅಂತಂದರೆ ಇಲ್ಲಿರುವಂತಹ ಸಿಬ್ಬಂದಿಗಳಿಗೆ ವೇತನವನ್ನು ಕೊಡಲಿಕ್ಕಿರ್ಬೋದು ಮತ್ತು ಬೇರೆ ಬೇರೆ ಕಾರಣಗಳಿಗೆ ಇಲ್ಲಿ ಇವತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ತನ್ನ ಆಸ್ತಿಯನ್ನು ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿರುವಂತಹ ತನ್ನ ಆಸ್ತಿಯನ್ನು ಬ್ಯಾಂಕ್ನಲ್ಲಿ ಅಡವಿಟ್ಟು ಇವತ್ತು ಸಾಲ ಮಾಡಿ ಇವತ್ತು ಸಂಕಷ್ಟದ ಸುಳಿಯಲ್ಲಿ ಇವತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸಿಲುಕಿಕೊಂಡಿದೆ. ಇಂತಹ ಸಮಯದಲ್ಲಿ ಈ ಒಂದು ಬೆಲೆ ಏರಿಕೆ ಏನಿದೆ, ಡೀಸೆಲ್ ಬೆಲೆ ಏರಿಕೆ ಏನಿದೆ, ಆ ಡೀಸೆಲ್ ಬೆಲೆ ಇವತ್ತು ಸಾಕಷ್ಟು ಪರಿಣಾಮವನ್ನು, ದೊಡ್ಡ ಹೊಡೆತವನ್ನು ಇವತ್ತು ವಾಯುವ್ಯ ಕರ್ನಾಟಕ ಸಂಸ್ಥೆ ಮೇಲೆ ಇವತ್ತು ಈ ಒಂದು ಬೆಲೆ ಏರಿಕೆ ಬಿದ್ದಿದೆ. ಅದು ಯಾವ ಮಟ್ಟಿಗೆ ಅಂತಂದರೆ ಒಂದು ದಿನಕ್ಕೆ 9 ಲಕ್ಷ ರೂಪಾಯಿ ಅಂತಂದರೆ ಇವತ್ತು ತಿಂಗಳಿಗೆ ಲೆಕ್ಕ ತೆಗೆದುಕೊಂಡಾಗ ಇವತ್ತು ಅಂದರೆ 3 ರಿಂದ 4 ಕೋಟಿ ರೂಪಾಯಿ ಇವತ್ತು ನಷ್ಟ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮೇಲೆ ಆಗುತ್ತೆ. ಯಾಕೆಂದರೆ ಮೊದಲೇ ಇವತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಸಿಬ್ಬಂದಿಗಳಿಗೆ ವೇತನ ಕೊಡಲು ಹಣವಿಲ್ಲ. ಅಂತಹ ಸಂಕಷ್ಟದ ಸುಳಿಯಲ್ಲಿ, ಅಂತಹ ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡಿರುವಂತಹ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಬೆಲೆ ಏರಿತಾ ಹೊಡೆತಾ ಇವತ್ತು ಈಗಾಗಲೇ ಅಂದರೆ ದೊಡ್ಡ ಮಟ್ಟದಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಒಂದು ಕಡೆ ಅಂತಂದರೆ ಈ ಬೆಲೆ ಏರಿಕೆಯನ್ನಾದರೂ ಈಗಾಗಲೇ ಅಂತಂದರೆ ಅಂದರೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆಯನ್ನು ಮಾಡಿದೆ, ಅದನ್ನಾದರೂ ಸಹ ಇಲ್ಲಿ ಅಂತಾರೆ ಕಡಿಮೆ ಮಾಡಲಿ. ಇಲ್ಲವಾದರೆ ಈ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ವಿಶೇಷವಾದಂತಹ ಒಂದು ಅನುದಾನವನ್ನು ಮಾಡಿ ಈಗಾಗಲೇ ಅಂದರೆ ಸಾಲದ ಸುಳಿಯಲ್ಲಿ ಏನು ಸಿಲುಕಿಕೊಳ್ಳುವಂತಹ ಸಂಸ್ಥೆಯನ್ನು ಮೇಲೆ ಕೆತ್ತಲಿ ಅನ್ನೋದು ಉತ್ತರ ಕರ್ನಾಟಕದ ಜನರ ಆಗ್ರಹವಾಗಿದೆ. ನಮ್ಮ ಸಂಸ್ಥೆಯಲ್ಲಿ ಸುಮಾರು 5,100 ಬಸ್ಗಳಿದೆ. ಸುಮಾರು 4,700 ಶೆಡ್ಯೂಲ್ಸ್ ಅಷ್ಟು ಆಪ್ರೇಟ್ ಮಾಡ್ತಾ ಇದ್ದೀವಿ. ನಮಗೆ ಸಿಟಿ ಆಪರೇಷನ್ಸಲ್ಲಿ ನೋಡಿದಾಗ ಕಿಲೋಮೀಟರ್ಗೆ ನಮಗೆ ಖರ್ಚಾಗ್ತಾ ಇರೋದು ಸುಮಾರು 65 ರೂಪಾಯಿ ಖರ್ಚಾಗ್ತಾ ಇದೆ. ಬಟ್ ನಮಗೆ ವಾಪಸ್ ನಮಗೆ ಎರ್ನಿಂಗ್ ಬರುವುದು 45 ರೂಪಾಯಿ ಬರ್ತದೆ. ಸೊ 20 ರೂಪಾಯಿ ಡಿಫ್ರೆನ್ಸ್ ಇದೆ. ಜೊತೆಗೆ ಮಫ್ಸಲ್ ಸರ್ವಿಸ್ ನೋಡಿದರೆ ನೀವು 48 ರೂಪಾಯಿ ನಮಗೆ ಪರ್ ಕಿಲೋಮೀಟರ್ ಖರ್ಚಾಗುತ್ತೆ. ಬಟ್ ನಮಗೆ ಟಿಕೆಟ್ ಮುಖಾಂತರ ನಮ್ಗೆ ವಾಪಸ್ ಬರೋದು 42 ರೂಪಾಯಿ.
ಸೊ ಅದರಲ್ಲಿ ಕೂಡ -6 to 7 rupees ಇದೆ ನಮಗೆ. ಪ್ರತಿ ತಿಂಗಳು ನಮಗೆ ಸಂಸ್ಥೆಗೆ ಆಲ್ಮೋಸ್ಟ್ ಒಂದು 17 crores ಅಷ್ಟು ಡಿಫ್ರೆನ್ಸಸ್ ಇದೆ. ನಮ್ಮ ಡೇ ಟು ಡೇ ಆಪರೇಷನ್ಸ್ ನಡೀತಾ ಇದೆ, ಬಟ್ ಓವರ್ ಆಲ್ ಲಯಬಿಲಿಟಿ ಸ್ವಲ್ಪ ಬಿಲ್ಡ್ ಆಗ್ತಾ ಇದೆ. ಇಲ್ಲ, ಓವರ್ ಆಲ್ ಎಕ್ಸ್ಪೆಂಡಿಚರ್ ಇದೆ. ಇದರಲ್ಲಿ ನಮ್ಮ ಸಿಬ್ಬಂದಿ ಸ್ಯಾಲರಿ ಇರ್ತದೆ, ಡೀಸೆಲ್ ಇರ್ತದೆ, ಮೇಂಟೆನೆನ್ಸ್ ಇರ್ತದೆ, ಸಪ್ಲೈಯರ್ ಬಿಲ್ ಇರ್ತದೆ, ಮತ್ತು ನಮ್ಮ ಅದರ್ ಸ್ಟ್ಯಾಟ್ಯೂಟರಿ ಪೇಮೆಂಟ್ಸ್ ಇರ್ತದೆ. ಎಲ್ಲನೂ ಸೇರಿಸಿ ನಮಗೆ ಓವರ್ ಆಲ್ ನಮ್ಮ ಸಂಸ್ಥೆದು ಸುಮಾರು ರೆವೆನ್ಯೂ ಆ್ಯಂಡ್ ಎಕ್ಸ್ಪೆಂಡಿಚರ್ ನಮಗೆ ಡಿಫ್ರೆನ್ಸಸ್ ಬರ್ತಾ ಇದೆ. ಈ ಕಿಲೋಮೀಟರ್ ಅದನ್ನೇ ನಾವು ಡಿವೈಡ್ ಮಾಡ್ತೀವಿ ಪ್ರತಿ ಕಿಲೋಮೀಟರ್ಗೆ. ಆ ಕಿಲೋಮೀಟರ್ಗೆ ಇದು ಡಿವೈಡ್ ಮಾಡುವಾಗ 48 ರೂಪಾಯಿ ಖರ್ಚಿಗೆ ಬರುತ್ತದೆ, ವಾಪಸ್ ಬರುವುದು 42 ರೂಪಾಯಿ ಬರ್ತಾ ಇದೆ. ಓವರ್ ಆಲ್ ನಮ್ಮ ಸಂಸ್ಥೆದು ಸುಮಾರು 1300 ಕೋಟಿ ಲಯಬಿಲಿಟಿ ಇದೆ. ನಾವು ಮನವಿ ಮಾಡ್ತಾ ಇದ್ದೀವಿ. ಈಗ ನಮಗೆ ಹೊಸ ಬಸ್ಸುಗಳನ್ನು ಕೊಟ್ಟಿದ್ದಾರೆ ಸರ್ಕಾರದಿಂದ. ನಮಗೆ ಸುಮಾರು ಆಲ್ಮೋಸ್ಟ್ ಲಾಸ್ಟ್ ಈ ವರ್ಷ ನೋಡಿದರೆ 375 ಮಫ್ಸಲ್ ಬಸ್ಸಸ್ ಬಂದಿದೆ, ಪ್ಲಸ್ ಇನ್ನೊಂದು 50 ಮಫ್ಸಲ್ ಬಸ್ಸಸ್ ಬಂದಿದೆ. 10 ಪಲ್ಲಕ್ಕಿ ನಾನ್ AC ಸ್ಲೀಪರ್ ಬಸ್ಸಸ್ ಕೊಟ್ಟಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಸುಮಾರು 5100 ಬಸ್ಸುಗಳಿದೆ. ಸುಮಾರು 4700 ಬೆಲೆ ಏರಿಕೆಯಿಂದ ರಾಜ್ಯ ಸರ್ಕಾರ ಇತ್ತೀಚೆಗೆ ಬೆಲೆ ಏರಿಸಿದೆ. ಪೆಟ್ರೋಲು ಡೀಸೆಲ್ ರೇಟ್ ಏರಿಸಿದ್ರಿಂದ ನಮ್ಮ ವಾಯುವ್ಯ ಕರ್ನಾಟಕ ಬಸ್ಸುಗಳು, ಆಮೇಲೆ ಉತ್ತರ ಕರ್ನಾಟಕದ ಬಸ್ಸುಗಳು 4500 ಬಸ್ಸುಗಳು ಸಂಚಾರ ಮಾಡ್ತವೆ ಡೈಲಿ. ಅದರಿಂದ ಒಂದು ದಿವಸಕ್ಕೆ 9 ಲಕ್ಷ ನಷ್ಟ ಇದೆ. ಅದರಿಂದ ಜನರಿಗೆ ತೊಂದರೆ ಭಾಳ ಇದೆ. ಆದಷ್ಟು ತಾವು ಸರ್ಕಾರದವರು ಇದರ ಹೊಣೆ ಹೊತ್ತುಕೊಂಡು ಸಂಸ್ಥೆಗಳನ್ನು ಇನ್ನೊಂದು ಸ್ವಲ್ಪ ಸಾಲದಿಂದ ಮುಕ್ತಿ ಮಾಡಿ ಎಬ್ಬಿಸ್ಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ವಿಶೇಷ ಅನುದಾನ ಕೊಡ್ಬೇಕು ರೀ. ಆಮೇಲೆ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಅವು ಬಸ್ಸುಗಳಿಗೆ ಪ್ರೋತ್ಸಾಹ ಕೊಟ್ಟರೆ ಅವರು ಮತ್ತೆ ಸಂಸ್ಥೆಗೆ ಅನುಕೂಲ ಆಗ್ತಾ ಇದೆ. ಅವ್ರು ಇದರಿಂದ ಒಳ್ಳೆ ಉಪಯೋಗ ಮಾಡ್ಕೋಬೋದು ಅಂತ ಅನಿಸಿಕೆ. ಬೆಲೆ ಏರಿಕೆ ಕಡಿಮೆ ಆಗ್ಬೇಕು ರೀ. ಮೊದಲು ಬೆಲೆ ಏರಿಕೆ ಕಡಿಮೆ ಆಯಿತು, ಸಂಸ್ಥೆಗೆ ರೊಕ್ಕ ದುಡ್ಡು ಉಳಿತಾ ಇದೆ. ಬೆಲೆ ಏರಿಕೆಯಿಂದ ಸಂಸ್ಥೆಗಳು ಹಾಳಾಗಿ ಹೋಗ್ತಾ ಇವೆ. ಈ ಥರ ಆಗಬಾರ್ದು ಅಂತೇಳಿ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಬೋದು.